ವರ್ಷಗಳ ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಮ್ದಾಗಿತ್ತು. 12 ವರ್ಷಗಳಿಂದ ನಾವು ವೇಟ್ ಮಾಡ್ತಾ ಇದೀವಿ. ಫೈನಲಿ ಇವಾಗ ರೋಹಿತ್ ಅವರ ಸಾರಥ್ಯದಲ್ಲಿ ಈ ಚಾಂಪಿಯನ್ಸ್ ಟ್ರೋಫಿ ನಮ್ಮ ಮನೆಗೆ ಬರುತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಜನ ಏನು ಹೇಳ್ತಾರೆ ಎಲ್ಲದರ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಯಾವ್ಯಾವ ರೆಕಾರ್ಡನ್ನು ಯಾರ್ಯಾರು ಮುರಿಬೋದು, ಇವತ್ತು ಯಾರು ಕೀ ಪ್ಲೇಯರ್ ಆಗ್ತಾರೆ, ಯಾರು ಟ್ರಂಪ್ ಕಾರ್ಡ್ ಆಗ್ತಾರೆ, ಯಾರು ಎಕ್ಸ್ ಪ್ಲೇಯರ್ ಆಗ್ತಾರೆ, ಯಾರ ಬಗ್ಗೆ ಹುಷಾರಾಗಿರಬೇಕು, ನಮಗಿಂತ ಚೆನ್ನಾಗಿ ಅನಾಲಿಸಿಸ್ ಮಾಡುವಂತಹ ತಾಕತ್ ಯಾರಿಗಿದೆ, ಪ್ರೇಕ್ಷಕರಿಗಿದೆ. ಸೊ ಅವ್ರ ಹತ್ರ ಹೋಗಿ ನೇರವಾಗಿ ಮಾತಾಡ್ಸೋದಕ್ಕೆ ರೆಡಿ ಇದ್ದಾರೆ. ರಾಘು ಇದ್ದಾರೆ, ಮೊದಲನೇದಾಗಿ ಮಾತಾಡಿಸ್ತಾ ಹೋಗೋಣ. ರಾಘು, ತಾವೀಗ ಎಲ್ಲಿದ್ದೀರಿ? ಅಲ್ಲಿರುವಂತಹ ಜನ ಏನು ಹೇಳ್ತಾ ಇದ್ದಾರೆ? ಅಫ್ಕೋರ್ಸ್ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅನ್ನುವಂತಹ ನಂಬಿಕೆ ಅವ್ರಿಗೆ, ಅದೊಂದು ದೊಡ್ಡ ನಂಬಿಕೆ ಬಿಡಿ. ಅಲ್ಲಿ ಯಾವ್ಯಾವ ಪ್ಲೇಯರ್ಸ್ ಮಿಂಚಬಹುದು ಇವತ್ತು, ಮತ್ತೆ ಎದುರಾಳಿಯ ತಂಡದ ಯಾವ ಆಟಗಾರನ ಬಗ್ಗೆ ಭಾರತ ಹುಷಾರಾಗಿರ್ಬೇಕು ಅಂತ ಅವ್ರು ಹೇಳ್ತಾರೆ ಅಂತ. ಮಮತಾ, ಸದ್ಯ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಕ್ರಿಕೆಟ್ ಮೈದಾನದಲ್ಲಿದ್ದೇನೆ. ನನ್ನೊಟ್ಟಿಗೆ ಒಂದಷ್ಟು ಯುವ ಕ್ರಿಕೆಟಿಗರಿದ್ದಾರೆ. ಅವರೆಲ್ಲರೂ ಕೂಡ ಭಾರತ ತಂಡದಕ್ಕೆ ವಿಶ್ ಮಾಡೋದಕ್ಕೆ ಅಂತಾನೆ ಸಿದ್ಧವಾಗಿ ನಿಂತಿದ್ದಾರೆ. ಸಾಮಾನ್ಯವಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈ ಬಾರಿ ನ್ಯೂಜಿಲೆಂಡ್ ಅನ್ನು ಫೇಸ್ ಮಾಡ್ತಾ ಇರುವಂತದ್ದು ಒಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 2000ನೇ ಇಸ್ವಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಸೋತಿತ್ತು, ಇದೇ ಫೈನಲ್ ಅಲ್ಲಿ ಸೋತಿದ್ವಿ. ಬಟ್ ಆದ್ರೆ ಈಗ ಮತ್ತೊಮ್ಮೆ 25 ವರ್ಷಗಳ ಬಳಿಕ ವಾಪಸ್ ನಮಗೆ ನ್ಯೂಜಿಲೆಂಡ್ ಅನ್ನ ಮತ್ತೆ ಸೋಲಿಸುವಂತ ಅವಕಾಶ ಸಿಗ್ತದೆ. ಸೊ ಇವತ್ತು ಇಂಡಿಯಾ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ವಿಶ್ ಮಾಡೋದಕ್ಕೆ ರೆಡಿ ಇದ್ದಾರೆ. ನಾನು ನೇರವಾಗಿ ಅವರನ್ನೇ ಮಾತನಾಡಿಸ್ತೇನೆ. ವಿಶ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ನಾನು ವಿದ್ಯಾರ್ಥಿ ಅಂದ್ರೆ ಯುವ ಕ್ರಿಕೆಟಿಗರಿದ್ದಾರೆ, ಮಾತನಾಡಿಸ್ತೇನೆ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ನಡೀತಾ ಇದೆ. ಯಾರ ಮೇಲೆ ಜಾಸ್ತಿ ಹೋಪ್ಸ್ ಇದೆ? ಇಂಡಿಯಾ ಮೇಲೆ. ಓಕೆ, ಯಾವ ಪ್ಲೇಯರ್ ಚೆನ್ನಾಗಿ ಆಡ್ಬೋದು ಅನ್ಸುತ್ತೆ? ರೋಹಿತ್, ವಿರಾಟ್ ಕೊಹ್ಲಿ, ಗಿಲ್. ಓಕೆ, ಲಾಸ್ಟ್ ಮ್ಯಾಚ್ ಎಲ್ಲ ನೋಡಿದ್ರಾ? ಹೇಗೆ ಲಾಸ್ಟ್ ಮ್ಯಾಚ್ಗೆ ನೋಡಿದ್ರೆ ಇವತ್ತಿನ ಸಿಚುವೇಶನ್ಸ್ಗಳಲ್ಲಿ ಯಾರು ಚೆನ್ನಾಗಿ ಆಡ್ಬೋದು ಅಂತ? ಕೆ ಎಲ್ ರಾಹುಲ್ ಆಡ್ಬೋದು ಮಿಡ್ಲ್ ಆರ್ಡರ್ ಅಲ್ಲಿ ಬಂದು. ಓಕೆ, ಏನಾಗ್ಬೋದು ಮ್ಯಾಚ್? ಯಾಕಂದ್ರೆ ದುಬೈಲಿ ನಡೀತಾ ಇರುವಂತಹ ಪಂದ್ಯ, ಎಷ್ಟು ಟಫ್ ಇರುತ್ತಾ ಹೇಗೆ ಅಂತ? ಅಲ್ಲಿ ಫ್ಲಾಟ್ ಪಿಚಸ್ ಇರುತ್ತೆ, ಹೈ ಸ್ಕೋರಿಂಗ್ ಮ್ಯಾಚ್ ಇರ್ಬೋದು. ಹೈ ಸ್ಕೋರ್ ಮ್ಯಾಚ್ ಆಗುತ್ತೆ, ಆಗ್ಬೋದು. ಓಕೆ ಓಕೆ, ಹೇಳಿ, ನೀವು ಹೇಳಿ, ಇವತ್ತು ಯಾರ ಮೇಲೆ ಜಾಸ್ತಿ ಹೋಪ್ಸ್ ಇದೆ? ಇಂಡಿಯಾ ಮೇಲೆ. ಇಂಡಿಯಾ ಮೇಲೆ ಯಾವ ಪ್ಲೇಯರ್ ಚೆನ್ನಾಗಿ ಆಡ್ಬೋದು? ಕೆ ಎಲ್ ರಾಹುಲ್, ಶ್ರೇಯರ್. ಕೆ ಎಲ್ ರಾಹುಲ್. ಓಕೆ, ಇನ್ನೂ ಮತ್ತೊಬ್ರು ಇದ್ರೆ ಮಾತನಾಡಿಸ್ತೇನೆ. ಯಾರ ಮೇಲೆ ಜಾಸ್ತಿ ಹೋಪ್ಸ್ ಇದೆ? ಇಂಡಿಯಾ ಮೇಲೆ. ಓಕೆ, ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ವಿರಾಟ್ ಕೊಹ್ಲಿ, ಕೆ ಎಲ್ ರಾಹುಲ್, ರೋಹಿತ್ ಶರ್ಮಾ ಎಲ್ಲರೂ ಚೆನ್ನಾಗಿ ಆಡ್ಬೋದು. ಓಕೆ, ಲಾಸ್ಟ್ ಮ್ಯಾಚ್ಗಳನ್ನು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಓಪನಿಂಗ್ ಬ್ಯಾಟಿಂಗಲ್ಲಿ ಅಂತ ದೊಡ್ಡ ಮಟ್ಟದ ಪಾರ್ಟ್ನರ್ಶಿಪ್ ಬಂದಿರಲಿಲ್ಲ. ಇವತ್ತೇನಾದರೂ ಅದು ಆಗ್ಬೋದು ಅನ್ನುವಂಥ ಹೋಪ್ಸ್ ಇದೆ ಹೇಗೆ? ಇದೆ, ರೋಹಿತ್ ಶರ್ಮಾ ಗಿಲ್ ಇಬ್ಬರು ಹೊಡಿಬೋದು ಸ್ಟಾರ್ಟ್ ಓಪನಿಂಗ್. ಯಾರ ಮೇಲೆ ಜಾಸ್ತಿ ಹೋಪ್ಸ್ ಇದೆ? ಯಾವ ಪ್ಲೇಯರ್ಗಳ ಮೇಲೆ? ಇಂಡಿಯಾ ಮತ್ತೆ ವಿರಾಟ್ ಕೊಹ್ಲಿ ಮೇಲೆ. ವಿರಾಟ್ ಕೊಹ್ಲಿ ಮೇಲೆ ಜಾಸ್ತಿ. ನ್ಯೂಜಿಲೆಂಡ್ ಕೂಡ ಚೆನ್ನಾಗಿ ಆಡ್ತಾ ಇದೆ. ಲಾಸ್ಟ್ ಮ್ಯಾಚ್ ಸೆಮಿಫೈನಲ್ ಮ್ಯಾಚ್ ಸೌತ್ ಆಫ್ರಿಕಾ ಮೇಲೆ ಬಹಳ ಅದ್ಭುತವಾಗಿ ಆಡ್ತಾರೆ, ದೊಡ್ಡ ಮಟ್ಟದ ಸ್ಕೋರನ್ನು ಮಾಡ್ತಾರೆ, ಟಾರ್ಗೆಟನ್ನು ಫಿಕ್ಸ್ ಮಾಡ್ತಾರೆ. ಇವತ್ತು ಅದೇ ರೀತಿ ಟಾರ್ಗೆಟ್ ಫಿಕ್ಸ್ ಆದರೆ ಚೇಸ್ ಮಾಡೋದಕ್ಕಾಗುತ್ತೆ ಇಂಡಿಯಾಗೆ ಅನ್ಸುತ್ತಾ? ವಿರಾಟ್ ಕೊಹ್ಲಿ ಚೇಸ್ ಮಾಡೋಕ್ಕಿದ್ದಾನೆ, ಮತ್ತು ಬೌಲಿಂಗಲ್ಲಿ ಶಮಿ ಬೌಲಿಂಗ್ ಚೆನ್ನಾಗಿ ಮಾಡ್ಬೋದು. ಸೊ ಅಷ್ಟೊಂದು ದೊಡ್ಡ ಸ್ಕೋರ್ ಕೊಡಲ್ಲ ಅಂತ ಅನ್ಕೋತೀನಿ. ಓಕೆ, ಪಿಚ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಇದೆಯಾ ದುಬೈ ಪಿಚ್ ಬಗ್ಗೆ? ನಂಗೆ ಅಷ್ಟು ಗೊತ್ತಿಲ್ಲ. ಓಕೆ, ವರುಣ್ ಚಕ್ರವರ್ತಿ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನು ಹೇಳ್ತೀವಿ? ಅವರು ಚೆನ್ನಾಗಿ ವಿಕೆಟ್ಸ್ ತೆಗಿಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಓಕೆ, ಮತ್ತೊಬ್ರು ಇದ್ದಾರೆ, ಏನು ಹೇಳ್ತೀರಿ? ಇವತ್ತು ಯಾರು ಗೆಲ್ಬೋದು? ಇಂಡಿಯಾನೇ ಗೆಲ್ತಾರೆ. ಓಕೆ, ಇಂಡಿಯಾ ಗೆಲ್ಲುತ್ತೆ ಅಂತೀರಿ. ಓಕೆ, ಎಲ್ಲ ನೀವೆಲ್ಲರೂ ಈಗ ವಿಶ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ಒಂದ್ಸರಿ ವಿಶ್ ಮಾಡೋದಾದ್ರೆ ಓಕೆ, ಇನ್ನೊಂದ್ಸರಿ ಜೋರಾಗಿ. ಪಂದ್ಯ ಆರಂಭಕ್ಕೂ ಮುನ್ನವೂ ಕೂಡ ಅವ್ರಿಗೆ ಜೋಶ್ ತುಂಬೋದಕ್ಕೆ ಅಂತ ಒಂದ್ ರೀತಿ ವಿಶ್ ಮಾಡಿ ಎಲ್ಲರೂ ಕೂಡ ಶುಭ ಹಾರೈಸುವಂತ ಕೆಲಸಗಳು ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಕಡೆ ಆಗ್ತಾ ಇದೆ. ಮಮತಾ,